ಚೇರ್ ಹಾಕೊಂಡು ಕಿತ್ಕೋತಾ ಇದೀವಿ. ಬನ್ನಿ. ಸರಿ ಸರಿ, ಫೋನ್ ನಂಬರ್ ಕೊಡಿ, ಫೋನ್ ಮಾಡ್ಕೊ ಬನ್ನಿ. ಮಾಡ್ತೀರ ನಾವು ಮತ್ತೆ. ಬಟ್ ಇದು ಸಿಟಿ ಮಧ್ಯ ಇದೆ. ಎಲ್ಲಿದೆ ಬರ್ತಿದ್ದಾವೆ ಇದು ಸೂರ್ಯಕಾಯಿ. ಕಿರಣ್ ಸೈಕಲ್ ತಗೊಂಡು ಎಲ್ಲಿ ಹೋಗ್ತಾ ಇದೀಯಾ? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಹಾಯ್ ಯು, ಸೈಕಲ್ ತಗೊಂಡು ಎಲ್ಲಿ ಹೋಗ್ತಾ ಇದೀಯಾ? ಯಾರು ಟ್ವಿಸ್ಟ್ ನೋಡಿ, ಪಾರೋಜಿ ಮನೆಗಲ್ಲ ಗೌರಿಜಿ. ಸೈಕಲಲ್ಲಿ ತೊಗೊಂಡು ಹೋಗೋಣ ಅಂತ ಗೋಯಿಂಗ್. ಸೊ ನಾವೆಲ್ಲ ರೆಡಿಯಾಗಿ ಅತ್ತೆ ಮನೆಗೆ ಹೊರಡೋಣ ಅಂತ ಹೋಗ್ತಾ ಇದ್ವಿ. ಒಂದೆರಡು ದಿನ ಇದ್ಬಿಟ್ಟು ಬರೋಣ ಅಂತ. ಸೊ ಸಿಯಾನ ನಾನು ಸೈಕಲ್ ತೊಗೊಂಡು ಹೋಗೋಣ ಅಲ್ಲಿ ಅಂತ ಹೇಳ್ತಾ ಇದ್ಲು. ಹಾಗೆ ಸೈಕಲ್ ತೊಗೊಂಡ್ರೆ ಯೂಸ್ ಆಗುತ್ತೆ, ಯಾಕಂದರೆ ಅವಳು ಈವ್ನಿಂಗ್ ಟೈಮಂಗೆ ಮಾವ ಹತ್ರ ಕರ್ಕೊಂಡು ಪಾರ್ಕ್ಗೆಲ್ಲ ಹೋಗ್ತಾ ಇರ್ತಾರಲ್ಲ. ಸೊ ಎತ್ಕೊಂಡು ಹೋಗೋ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಥರ ಸೈಕಲ್ ಇದ್ದರೆ ತಳ್ಕೊಂಡು ಆರಾಮಾಗಿ ಹೋಗ್ಬೋದು ಅಂತ ಸೊ ತೊಗೊಂಡ್ವಿ. ಹಾಗೆ ಹೋಗ್ಬೇಕಾದ್ರೆ ಅತ್ತೆ ಬನ್ನಿ ತೊಗೊಂಬ ಅಂತ ಹೇಳಿದರು. ದೇವಸ್ಥಾನದಲ್ಲಿ ಒಂದ್ಸರಿ ನೋಡಿದ್ವಿ ಬನ್ನಿ ಗಿಡ. ಸೊ ಹಾಗಾಗಿ ಹೋಗಿ ಚೆಕ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ಇಲ್ಲಿ ದೇವಸ್ಥಾನದಲ್ಲಿ ಏನೋ ನಮ್ಮ ಅತ್ತೆ ತೊಗೊಂಬರಕ್ಕೆ ಹೇಳಿದ್ದಾರೆ. ಅದಕ್ಕೆ ಕಿರಣ್ ಏನು ತೊಗೊಳಕ್ಕೆ? ಬನ್ನಿ ಗಿಡ ಎಲ್ಲಿದೆ? ಬನ್ನಿ ಇಲ್ಲಿದೆಯಲ್ಲ, ಇಲ್ಲೇ ಇದೆಯಲ್ಲ, ತಗೋ ಕಿರಣ್. ಅದೊಂದೇ ಇರೋದಿಲ್ಲಿ. ಎಲ್ಲೈತೆ? ಓ, ಆ ಕಡೆ ಇದೆ, ಮುಳ್ಳಿರುತ್ತೆ ಅಲ್ಲೆಲ್ಲ. ನಾಳೆ ಶಿವರಾತ್ರಿ ಹಬ್ಬ ಅಲ್ವಾ, ಅದಕ್ಕೆ ಎಲ್ಲ ಪ್ರಿಪ್ರೇಷನ್. ಈ ವ್ಲಾಗ್ ಬಂದು ಶಿವರಾತ್ರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ತುಂಬ ಲೇಟ್ ಆಯಿತು ಆ್ಯಕ್ಚುಲಿ ಅಪ್ಲೋಡ್ ಮಾಡೋದಕ್ಕೇ. ಸೊ ಇನ್ನು ಅತ್ತೆ ಮನೆಗೆ ಆ ಕಡೆ ಹೋಗೋಣ, ಇಲ್ಲೇ ಬನ್ನಿ ಎಲ್ಲ ಒಟ್ಟಿಗೆ ಸೇರಿ ಹಬ್ಬ ಮಾಡೋಣ ಅಂತ ಹೇಳಿದ್ರಲ್ಲ. ಸೊ ಹಾಗಾಗಿ ಓಡ್ತಾ ಇದ್ವಿ. ಚೇರ್ ಹಾಕ್ಕೊಂಡು ಕಿತ್ಕೋತಾ ಇದ್ದೀವಿ. ಬನ್ನಿ, ಇಷ್ಟೇ ಇರೋದು, ಬೇರೆ ಯಾವುದೇ ಅಟಕ್ಸಲ್ಲ. ಮೇಲಿದೆ, ಇಲ್ಲೆಲ್ಲ ಡ್ರೈ ಇದೆ. ಇಲ್ಲೆಲ್ಲ ಕಟ್ಟಾಯ್ತಾ? ತೋರಿಸು, ಎಲ್ಲಿ ಕಟ್ಟಾಯ್ತು? ಮುಳ್ಳು ನಿಂಗೆ ಎಲ್ಲಿ ಕಟ್ಟಾಯ್ತು? ಎಲ್ಲಿ ಕಟ್ಟಾಯ್ತು? ಎಗ್ರಿದಕ್ಕೆ ತರ್ಚಿರೋದೋಳ ಅಲ್ಲಿದ್ದ ನಿಂತೆಲ್ಲ. ಚುಚ್ಚಿತು ಮುಳ್ಳು. ಫಸ್ಟ್ ಇಲ್ಲಿ ಚುಚ್ಕೊಂಡು ತರ್ರಿ ಮೇಲೆ ಅಂತಲ್ಲ. ಓಕೆ, ಏನಾಗಲ್ಲ, ಸ್ಟ್ರಾಂಗ್. ಥ್ಯಾಂಕ್ ಯು. ವಾವ್, ಈ ಬಿಸಿಲಿಗೆ ತಿಂತಾ ಇದ್ರೆ ಚೆನ್ನಾಗಿರುತ್ತೆ. ಸ್ವೀಟ್ ಕಾರ್ನ್ ಇಲ್ಲ ಎಲ್ಲ. ಕಿರಣ್ ಸ್ವೀಟ್ ಕಾರ್ನ್ ಹುಡುಕ್ತಾ ಇದಾರೆ. ಇವಾಗ ತಿಂದ್ವಿ, ಸಕ್ಕದಾಗಿತ್ತು. ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸ್ವೀಟ್ ಕಾರ್ನ್ ಹುಡುಕ್ತಿದ್ದಾರೆ. ಈ ರೋಡ್ಗೆ ಬಂದ್ರೆ ಸಾಕು ಸ್ವೀಟ್ ಕಾರ್ನ್. ಸರಿ ಯಾನಾ, ಸೀಟ್ ಬೆಲ್ಟ್ ಯಾಕೆ ಹಾಕೋಬೇಕು ಹೇಳು? ಬಿದ್ದೋಗಕ್ಕ ಅಲ್ಲ, ಯಾಕೆ ಹಾಕೋಬೇಕು ಸೀಟ್ ಬೆಲ್ಟ್ ನ? ಮತ್ತೆ ಅದಕ್ಕೆ ಹಾಕ್ಬೇಕಾ? ಸರಿ. ಸೊ ಕ್ವಶನ್ ಕೇಳ, ನಿನಗೊಂದಷ್ಟು ಕ್ವಶನ್ಸ್ ಕೇಳ. ವಾಟ್ ಇಸ್ ಯುವರ್ ಫಾದರ್ಸ್ ನೇಮ್? ನನ್ ತರ ತಿನ್ಬೇಡ ನೀನು, ನಾವ್ ನಿನ್ ತರ ತಿಂತೀನಿ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ನೋಡ್ಕಿರೇನ್ ಹೆಂಗ್ ಹೇಳ್ತಾಳೆ. ಇವನ್ ನೆಕ್ಸ್ಟ್ ಸ್ಕೂಲ್ ಜಾಯ್ನ್ ಆಗ್ತೀಯಲ್ಲ ಜೂನ್ ಅಲ್ಲಿ, ಅವಾಗ ಕ್ವಶನ್ಸ್ ಕೇಳ್ತಾರಲ್ಲ. ಮತ್ತೆ ವಾಟ್ ಇಸ್ ಯುವರ್ ನೇಮ್ ಅಂದ್ರೆ ಏನ್ ಹೇಳ್ತೀಯಾ? ಫಾದರ್ಸ್ ನೇಮ್ ಹೇಳು. ಓಕೆ, ವಾಟ್ ಇಸ್ ಯುವರ್ ಫಾದರ್ಸ್ ನೇಮ್? ಫಾದರ್ಸ್ ನೇಮ್ ಗೊತ್ತಿಲ್ಲ, ಫಾದರ್ಸ್ ನೇಮ್ ಗೊತ್ತು. ಇದಾವ ಅಂದ್ರೆ ಇವಳಿಗಪ್ಪ, ಇವ್ನಿಗೆ ಸ್ಕೂಲ್ಗೆ ಹಾಕದ್ಮೇಲೆ ಐತೆ ನಿನಗೆ. ಇವಾಗಲ್ಲ, ಸ್ಕೂಲ್ಗೆ ಹಾಕ್ತಿವಲ್ಲ ಅವಾಗಿದೆ. ವಾಟ್ ಇಸ್ ಯುವರ್ ಮದರ್ಸ್ ನೇಮ್? ಬೀರ ನೇಮ್ ಇಷ್ಟ. ಅಮ್ಮ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕು ಈಗ. ಓಕೆ, ಸೀರಿಯಸ್ ಆಗಿ ಆನ್ಸರ್ ಮಾಡ್ಬೇಕು. ಇಲ್ಲ ಅಂದ್ರೆ ನಾನು ಪಾಪ ನಿನ್ನ ಬಿಟ್ಟು ಹೋಗ್ಬಿಡ್ತೀನಿ ನೋಡಿ ಟ್ರಿಪ್ಗೆ. ರಿವರ್ಸ್ ಹೋಗೋಣ ವಾಪಸ್ ಮನೆಗೆ. ಇಲ್ಲ, ಅಜ್ಜಿ ಮನೆಗಿಲ್ಲ, ಎಲ್ಲೂ ಇಲ್ಲ. ಮತ್ತೆ ಕರೆಕ್ಟ್ ಆಗಿ ಆನ್ಸರ್ ಮಾಡು. ವಾಟ್ ಇಸ್ ಯುವರ್ ನೇಮ್? ಬರೀ ಅದೇ ಕ್ವಶನ್ಸ್ ಕೇಳ್ತೀರಾ. ಆಯ್ತು, ಫಸ್ಟ್ ಈ ಕ್ವಶನ್ ಆನ್ಸರ್ ಮಾಡು, ಬೇರೆ ಕ್ವಶನ್ಸ್ ಕೇಳ್ತೀನಿ. ಓಕೆ, ಬೇರೆ ಕ್ವಶನ್ಸ್ ಕೇಳಿದ್ರು ಅರ್ಥ ಆಗಲ್ಲ ನನಗೆ. ಸರಿ, ಇವಾಗ ಇದು ನಿನಗೆ ಗೊತ್ತಲ್ಲ. ವಾಟ್ ಇಸ್ ಯುವರ್ ನೇಮ್? ಅದು ಗೊತ್ತಿಲ್ಲ.
ಅಂದ್ರೆ ನಂದು ನಂದದ್ ನೇಮ್ ಅಂತ. ಸರಿ ಏನ್ ಹೇಳು, ಅದೆಲ್ಲ ನಂದೇನೆ. ಅದೇ ಏನ್ ಸರಿ ಹೇಳು? ಆಯ್ತು, ಹೇಳು ಏನಂತ. ಗೊತ್ತಿಲ್ಲ. ಎಷ್ಟು ನೋಡು ಮೂಡ್ ಮೇಲೆ ಮಕ್ಕಳದು ಬೇಡದಿರೋ ಟೈಮಲ್ಲಿ ಎಲ್ಲ ಹೇಳ್ತಿರ್ತಾಳೆ. ಸರಿ 1 to 10 ಹೇಳು. 1 to 10 ಅದು ಏನ್ ನೀನ್ ಹೇಳಿಲ್ಲ ಅಂದ್ರೆ ಇರು. Do you want ice cream? Yes. ಇದು ಎಸ್ ಅಂತೆ. ಇದು ಎಲ್ಲ ಬೇಗ ಇದಾಗ್ಬಿಡುತ್ತೆ. Which ice cream do you want? You want? I want Which ice cream? chocolate ice cream. Okay, what is your name? No. ಏನು? ಅವಳಿಗೆ ಐಸ್ ಕ್ರೀಮೇ ಕೊಡ್ಸೋದ್ ಬೇಡ, ನಾವಿಬ್ರೇ ತಿನ್ನೋಣ. ಓಕೆ, ನಿಂಗೇನು ಇಲ್ಲ ಬೀಳ್ತೀಯ. What is your father's name? Tell me. ಬರೀ ಅದೇ ಕೇಳ್ತೀರಾ ನೀವು? If you want ice cream, you tell me. Yes. What yes? If you want ice cream, tell me your father's name. ಮನೇಲೆಲ್ಲ ಇರಬೇಕಾದ್ರೆ ಎಷ್ಟು ಚೆನ್ನಾಗಿ ಎಲ್ಲದಕ್ಕೂ ಆನ್ಸರ್ ಮಾಡ್ತಾಳೆ. ನಾವು ಯಾವಾಗಾದರೂ ಕೇಳ್ತಾ ಇದ್ದೀವಿ ಅಂತ ಅಂದಾಗ ತುಂಬಾ ಎಕ್ಸ್ಟ್ರಾ ಮಾಡ್ತಾಳೆ, ಯಾವುದಕ್ಕೂ ಆನ್ಸರೇ ಮಾಡೋದಿಲ್ಲ. ಸೊ ಫೈನಲಿ ಮನೆಗೆ ಬಂದಿದ ತಕ್ಷಣ ಎಲ್ಲ ಟಾಯ್ಸ್ ತೊಗೊಂಬಂದು ಸುರಿದು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೇ ಬಿಟ್ಲು ಯಾನ. ಇನ್ನು ಬಂದಿದ ತಕ್ಷಣ ಇದು ಪಲಾವ್ ಇತ್ತು, ತರಕಾರಿ ಎಲ್ಲ ಹಾಕಿದ್ದು. ಸೊ ಬಂದಿದ ತಕ್ಷಣ ಹಸುವಾಗ್ಬಿಟ್ಟಿತ್ತು ಮಧ್ಯಾಹ್ನ. ಕರೆಕ್ಟ್ ಎಷ್ಟು ಬಿಸಿಲಿದೆ ಅಂದರೆ ವಾಟರ್ ಮೆಲನ್ ತಿನ್ಕೊಂಬಂದಿದ್ದಕ್ಕೇ ಸಮಾಧಾನ ಆಯಿತು. ಸೊ ಬಂದಿದ ತಕ್ಷಣ ಊಟ ಮಾಡೋಣ ಅಂತ ಮಾಡ್ತಾಯಿದ್ವಿ. ಹಾಗೆ ಹಪ್ಳ ಕೂಡ ಇತ್ತು, ಮೊಸರು ಮತ್ತು ಪಲಾವ್ ಎಲ್ಲ. ಸೊ ಯಾನಾಗೆ ಈ ಕಡೆ ಬಂದರೆ ಗೊತ್ತಲ್ವ, ಕರೆಕ್ಟಾಗಿ ಕೂತ್ಕೊಂಡು ತಿನ್ನಲ್ಲ. ಅವಳಿಗೆ ಹೋಗ್ಬಿಟ್ಟು ಕಿಟಕಿಲೇ ನಿಂತ್ಕೊಂಡು ತಿನ್ನಿಸ್ಬೇಕು. ಈ ಕಡೆ ಮಾವ ಹಿಡ್ಕೊಂಡಿರಬೇಕು, ಈ ಕಡೆ ಸೈಡ್ ಅತ್ತೆ ಬಂದು ಕಿಟಕಿಲಿ ತಿನ್ನಿಸ್ಬೇಕು, ಆ ಥರ. ಸೊ ಅದು ಒಂದು ಸರಿ ಅವ್ಳಿಗೆ ಏನಾದರೂ ಮಾಡಿಬಿಟ್ರೆ ಅದೇ ಅಭ್ಯಾಸ ಆಗ್ಬಿಡುತ್ತೆ. ಇವಾಗ ಊಟ ಅಂದರೆ ಅಜ್ಜಿ ಮನೆಗೆ ಬಂದರೆ ಅವ್ಳು ಕಿಟಕಿಲಿ ತಿನ್ನಬೇಕು. ಅದು ನಮ್ಮ ಅತ್ತೆ ಈ ಕಡೆ ಕಿಚನಲ್ಲಿ ಇರಬೇಕು, ಇವಳು ಆಚೆ ಇರಬೇಕು ತಾತ ಜೊತೆ, ಆಮೇಲೆ ತಿನ್ನೋದು, ಆ ಥರ. ಸೊ ಊಟ ಮಾಡಿಸ್ಬೇಕಂದ್ರೆ ಹೆಂಗೆ ನೋಡಿ, ಮನೇಲಿದ್ದಾಗ ಅವಳಷ್ಟಕ್ಕೆ ಅವಳೇ ಕೂತ್ಕೊಂಡೇ ತಿಂತಾಳೆ. ಇಲ್ಲ ಅಜ್ಜಿ ಮನೆಗೆ ಆ ಕಡೆ ಎಲ್ಲ ಹೋಗ್ಬಿಟ್ರೆ ಅವಳಿಗೆ ತುಂಬ ಪ್ಯಾಂಪ್ರಿಂಗ್ ಬೇಕಾಗುತ್ತೆ, ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾಳೆ. ಇಲ್ಲ ಅವರೇ ತಿನ್ನಿಸ್ಬೇಕು, ಅವರೇ ಮಾಡಿಸ್ಬೇಕು, ಸ್ನಾನ ಎಲ್ಲ ಅವರೇ ಮಾಡಬೇಕು ಅಂತ. ಮನೆಗೆ ಬಂದ್ರೆ ಮತ್ತೆ ಕರೆಕ್ಟಾಗಿ ಅವಳೇ ತಿನ್ನೋದು, ಎಲ್ಲ ಅವಳಷ್ಟಕ್ಕೆ ಅವಳೇ ಮಾಡ್ಕೊಬಿಡ್ತಾಳೆ. ಇಲ್ಲಿ ಅಜ್ಜಿ ತಾತ ಮೊಮ್ಮಗಳು. ಓ ಏನು ಮಾಡ್ತಿದ್ದೀರಾ? ಅಯ್ಯೋ ಏನದು? ಪಾಪ್ಕಾರ್ನ್ ಅಲ್ಲಿ ಅದೇನು ಎಲ್ಲಿದೆ ಬರ್ತಿದ್ದಾವೆ? ಸುಡುತ್ತೆ. ಆಯಿಲ್ ಹಾಕಿದ್ರಾ ಮಾವ? ಏನಿಲ್ಲ, ಸ್ವಲ್ಪನೂ ಹಾಕಿಲ್ಲ. ವಿತೌಟ್ ಆಯಿಲ್ ಪೂರಿನ ಅದ್ರಾಗೆ ಬರ್ತಾನೆ ನೋಡಿ. ಆಯಿಲ್ ಹಾಕಿ ಪಾನಿಪುರಿ ಏನಿದಾವ ಒಳಗ ಇನ್ನ ಉಳಿಕ್ಯಾವ. ನಿಮ್ ಕಡೆ ಬರ್ತೀನಿ ಮಮ್ಮಿ, ಸಿಡಿ ಊಟ ಅಲ್ಲಿ ಓಲ್ಟಾಡಿ ಬಿದ್ದಾಕ ನೋಡು. ಎಲ್ಲಿ? ಹೌದಾ? ಊಟ ಮಾಡಿದ್ರೆ ಏನಾಗ ತಾಮ್ರದ ಅಂಚ, ಕಂಚು. ಹಾ ಹಾಗೆ ನೋಡ್ದೆ ಹ್ಮ್. ದೊಡ್ಡದಿಲ್ಲ ಈ ಒಂದು ಮಿಷನ್ ನಾವು 10 years ಬ್ಯಾಕ್ ಹುಬ್ಳಿಗೆ ಆ ಕಡೆ ಹಂಗೆ ಹೋದಾಗ ಎಕ್ಸಿಬಿಷನಲ್ಲಿ ತೊಗೊಂಬಂದಿದ್ವಿ. ಅವಾಗೇ ನಾವು 2000 ಏನೋ ಕೊಟ್ಟು ತೊಗೊಂಬಂದಿದ್ವಿ. ಇವಾಗ ಮತ್ತೆ ನೋಡಿ ಖುಷಿ ಆಯಿತು, ಯಾಕಂದರೆ ನಮ್ಮ ಹತ್ರ ಇದೆ, ಅದು ವರ್ಕಿಂಗ್ ಕಂಡೀಷನ್ ಇದೆಯೋ ಏನೋ ಗೊತ್ತಿಲ್ಲ. ಯಾಕಂದರೆ ಸುಮಾರು ವರ್ಷ ಆಯಿತು ಯೂಸ್ ಮಾಡಿಲ್ಲ, ಹಂಗೆ ಎತ್ತಿಟ್ಬಿಟ್ಟಿದ್ವಿ. ಸೊ ಇನ್ನು ಪಾಪ್ಕಾರ್ನ್ ಮಾಡಿ ಮತ್ತೆ ಆಟ ಆಡ್ಕೊಂಡು ಕೂತ್ಕೊಂಡಿದ್ಲು. ಆಮೇಲೆ ಅತ್ತೆ ಕರ್ಕೊಂಡೋಗಿ ಸ್ನಾನ ಮಾಡ್ಸೋಣ ಅಂತ. ನಾನು ಸ್ನಾನ ಮಾಡಿಸ್ಬೇಕಾದ್ರೆ ಬಕೆಟಲ್ಲಿ ಕೂತ್ಕೊಂಡು ಒಂದು 10 ನಿಮಿಷ ಆಟ ಆಡಿನೇ ಬರೋದು. ಅದು ಸ್ನಾನ ಆಯಿತು. ಏನು ಕುಡಿತಿದ್ಯಾ? ತೀರ್ಥ ಕುಡ್ದಂಗೆ ಕುಡಿತಿದ್ದಾಳೆ. ಏನಾದ್ರು ಸ್ನಾನ ಆಯಿತು, ಇನ್ನಾದ್ರು ಬೆಳ್ಳಿ ಗ್ಲಾಸು ಮತ್ತು ಸ್ಪೂನ್ ಇಟ್ಕೊಂಡ್ಬಿಟ್ಟಿದ್ದಾಳೆ. ಅದರಲ್ಲೇ ಸ್ವಲ್ಪ ನೀರೆಲ್ಲ ಕುಡ್ಕೊಂಡಿದ್ಲು. ಸೊ ಏನೋ ವಾಯ್ಸ್ ಅವ್ರು ಕೊಡ್ತಾಳಂತೆ, ಕೊಡು. ನಾನು ನೀರು ಕುಡಿತಿದ್ದೆ. ಪಿಯಾನ ಮಲ್ಕೊಂಡಾಗೇನೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಎಡಿಟಿಂಗ್ ಅಂತ ಅನ್ಕೊತೀನಿ. ಬಟ್ ಅವಳು ಮಲಗದೆ 1 ಗಂಟೆ 1.5 ಗಂಟೆ ಅಷ್ಟೇ, ಬೇರೆ ಕೆಲಸ ಆಗ್ತಾ ಇರುತ್ತೆ. ಏನೋ ಎದ್ದು ಈ ಥರ ಮಾಡಬೇಕಾದ್ರೆ ನಾನು ಅಂತ ಬರ್ತಾ ಇರ್ತಾಳೆ. 4 ಗಂಟೆ ಆಯಿತು. ಅದು ಏನು ಬೇಕು? ಉಪ್ಪಿನಕಾಯಿ ಬೇಕಾ? ಚೆನ್ನಾಗಿದೆ. ತಗೋ ಕೈ.
ಸೊ ಸಾಯಂಕಾಲ ಟೀ ಎಲ್ಲ ಕುಡ್ದಾಯಿತು. ಇನ್ನು ಆಚೆ ವಾಕಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಹಾಗೆ ನಾನು ಒಂದಷ್ಟು ಸ್ಯಾರೀಸ್ ಎಲ್ಲ ತೊಗೊಂಬಂದಿದ್ದೆ ಬ್ಲೌಸ್ ಸ್ಟಿಚಿಂಗ್ ಕೊಡೋಣ ಅಂತ. ಯಾಕಂದರೆ ನನಗೆ ಇರೋ ಕಡೆ ಒಂದು ಸ್ವಲ್ಪ ಸೆಟ್ ಆಗಿರಲಿಲ್ವಾ. ಸೊ ಇಲ್ಲಿ ನನಗೆ ಸ್ಟಿಚ್ ಮಾಡೋದು ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಹೆಂಗಿದ್ರು ಬಂದಿದ್ದೀನಲ್ಲ, ಸೊ ಕೊಟ್ಬಿಟ್ಟು ಹೋಗೋಣ ಅವ್ರು ಯಾವಾಗಾದರೂ ಕೊಡಲಿ ಅಂತ. ಬಟ್ ಇವ್ರ ಹತ್ರ ಏನಂದರೆ ಏನಾದರೂ ಬ್ಲೌಸ್ ಕೊಟ್ಟರೆ 1 ತಿಂಗಳು ಅಂತ ಹೇಳ್ಬಿಡ್ತಾರೆ. ಅದೇ ಒಂದು ಬೇಜಾರು. ಅಂದರೆ ಇಮ್ಮಿಡಿಯೇಟಾಗಿ ನಮಗೆ ಬೇಕು ಅಂದರೆ ಸಿಗೋದಿಲ್ಲ, ಏನಾದರೂ ಅರ್ಜೆಂಟಾಗಿ ಬೇಕು ನಮಗೆ ಅಂದರೆ. ಸೊ ನಾನು ಅದೇ ಅಂದ್ಕೊಂಡೆ, ಕಿರಣ್ಗೆ ಅದೇ ಹೇಳ್ಬಿಟ್ಟು ಕರ್ಕೊಂಡು ಹೋದೆ. ನೋಡಿ ಇವಾಗ ಇವು ಶಾಪ್ಗೆ ಹೋಗ್ಬಿಟ್ಟು ಬ್ಲೌಸ್ ಸ್ಟಿಚಿಂಗ್ ಇದೆ ಅಂತ ಹೇಳಿದ ತಕ್ಷಣ 1 ತಿಂಗಳಾಗುತ್ತೆ ಅಂತಲೇ ಹೇಳ್ತಾರೆ ಅಂತ ಹೇಳಿದ್ದೆ. ಸೊ ಹಂಗೆ ಹೇಳಿದ್ರು. ಬಟ್ ಸ್ಟಿಚಿಂಗ್ ಚೆನ್ನಾಗಿ ಮಾಡ್ತಾರೆ, ಸರಿ ಬಿಡು, ಇವಾಗೇನು ಅರ್ಜೆಂಟು ಏನಿರಲಿಲ್ಲ ಅಲ್ವಾ, ಸರಿ ಅಂದ್ಬಿಟ್ಟು ಹಾಗೆ ಅಲ್ಲೇ ಕೊಟ್ಬಿಟ್ಟು ಹೋದೆ. 1 ತಿಂಗಳಾದ್ಮೇಲೆ ಯಾವಾಗ ಕೊಡ್ತಾರೋ ಏನೂ ಗೊತ್ತಿಲ್ಲ ಸದ್ಯಕ್ಕೆ. ಸೊ ಹಾಗೆ ಈ ಕಡೆ ಬಂದುಬಿಟ್ರೆ ನಮಗೆ ವಾಕಿಂಗ್, ಕಿರಣ್ಗೆ ಎಸ್ಪೆಷಲಿ ಕಿರಣ್ಗೆ ವಾಕಿಂಗ್ ಮಾಡಬೇಕು ಅಂತ ತುಂಬ ಅನಿಸುತ್ತೆ. ಸೊ ಟೀ ಕುಡಿದ್ಬಿಟ್ಟು ವಾಕಿಂಗ್ ಹೋಗೋಣ ಅಂತ ಹೇಳಿದರು. ಹಾಗೆ ಇನ್ನು ಆಚೆ ಇದೆಲ್ಲ ನೋಡ್ತಾ ಇದ್ದೆ, ಕರ್ಬೇವು ಇದೆ, ಮೆಣಸಿನ್ಕಾಯಿ ಇದೆ. ಹಾಗೆ ಇಲ್ಲಿ ಟೊಮೆಟೊ ನೋಡಿ ನನಗೆ ತುಂಬ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಇಷ್ಟು ಜಾಗದಲ್ಲೇ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ಇನ್ನೂ ಒಂದು ಖಾಲಿ ಜಾಗ ಇಟ್ಬಿಟ್ಟು ಕೆಳಗಡೆನೇ ಎಲ್ಲ ಹಾಕಿದರೆ ಎಷ್ಟು ಚೆನ್ನಾಗಿರ್ತಾ ಇತ್ತಲ್ವಾ ಅಂತ. ಸೊ ಕಿರಣ್ಗೆ ಇದೇ ಥರ ಇಷ್ಟ, ಫಾರ್ಮ್ ಹೌಸ್ ಮಾಡೋಣ, ಅಲ್ಲೆಲ್ಲ ತೋಟ ಮಾಡೋಣ, ಈ ಥರ ಎಲ್ಲ ಬೆಳೆಸೋಣ ಅಂತ. ಸೊ ನನಗೂ ಒಂದೊಂದ್ಸರಿ ಹಂಗೆ ಅನಿಸ್ಬಿಡುತ್ತೆ, ಈ ಥರ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ, ನೇಚರ್ ಮಧ್ಯೆ ನಾವೇ ಬೆಳೆಸಿರೋದು ತಿನ್ಕೊಂತ, ಆ ಥರ ಒಂದು ಫಾರ್ಮ್ ಹೌಸ್ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಯಾವಾಗಲೂ ಅನಿಸೋದು. ಹಾಗೆ ಈ ಡೋರ್ ಹತ್ರ ಇಟ್ಟಿರೋ ಪ್ಲಾಂಟ್ಸ್ ಅತ್ತೆ ಬರಬೇಕಾದ್ರೆ ತೊಗೊಂಬಂದಿದ್ರಲ್ಲ, ನಮ್ಮ ಮನೇಲಿ ಇಟ್ಟಿರೋದು ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸಕ್ಕತ್ತಾಗಿದೆ. ನೋಡ್ಬೇಕಾದ್ರೆ ದೂರ ಅಂದರೆ ಆರ್ಟಿಫಿಷಿಯಲ್ ಏನೋ ಅಂತ ಅನಿಸುತ್ತೆ, ಬಟ್ ರಿಯಲ್ ಆಗೇ ಇದೆ ಅದು. ನನಗಂತೂ ಆ ಪ್ಲಾಂಟ್ ತುಂಬಾ ಇಷ್ಟ ಆಗುತ್ತೆ, ಎಷ್ಟು ಚೆನ್ನಾಗಿ ಬೆಳೆಯುತ್ತೆ, ಜಾಸ್ತಿ ಮೇಂಟೆನೆನ್ಸ್ ಕೂಡ ಇಲ್ಲ. ಹಾಗೆ ನಾನು ಒಂದು 3-4 ಸಾರಿ ಹೊಸ ತೊಗೊಂಡಿದ್ದೆ. ಇನ್ನೊಂದು ಇದ್ದಿದ್ದು ಕೆಳಗಡೆ ಕ್ರೀಮ್ ಕಲರ್, ಅದು ನಾವು ಕಾಂಚೀಪುರಂಗೆ ಹೋದಾಗ ತೊಗೊಂಡಿದ್ದೆ. ಆ ವ್ಲಾಗ್ಸ್ ಏನಾದರೂ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಒಂದು 5 ಸಾರಿ ಏನೋ ಅವಾಗ ತೊಗೊಂಬಂದಿದ್ದೆ. ಸೊ ಹಾಗೆ ಇಟ್ಬಿಟ್ಟಿದ್ದೆ, ಯಾವುದೂ ಸ್ಟಿಚ್ ಮಾಡಿಸಿರಲಿಲ್ಲ. ಇದು ಮತ್ತು ಕೆಳಗಡೆ ಇರೋದು 2 ಸ್ಯಾರೀಸ್ ಮಾತ್ರ ರೀಸೆಂಟಾಗಿ ಹೋಗ್ಬಿಟ್ಟು ತೊಗೊಂಬಂದೆ. ಸೊ ಯಾವಾಗಾದರೂ ಇವಾಗ ನಮ್ಮ ಮನೇಲಿ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ ಬರ್ತಾ ಇರುತ್ತಲ್ಲ, ಸೊ ರೆಡಿ ಇದ್ರೆ ಬೆಟರ್ ಅಂದ್ಬಿಟ್ಟು ತೊಗೊಂಬಂದಿದ್ದೆ. ಫೋನ್ ನಂಬರ್ ಕೊಡಿ, ಫೋನ್ ಮಾಡ್ಕೊ ಬನ್ನಿ. ಮೊಬೈಲ್ ನಂಬರ್. ಬ್ಲೌಸ್ ಸ್ಟಿಚಿಂಗ್ ಏನಾಯಿತು ಎಲ್ಲ ಕೊಟ್ವಿ. ಹಾಗೆ ಕಿರಣ್ಗೆ ಈ ಕಡೆ ಬಂದುಬಿಟ್ರೆ ಈ ಕಡೆ ಒಂದು ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ, ಮಂಡಾಳು, ಮಿರ್ಚಿ ಎಲ್ಲ ತೊಗೊಂಡು ತಿನ್ನೋಣ ಅಂತ. ಹಾಗೆ ಇಲ್ಲಿ ಲೆಟರ್ ಬರ್ತಲ್ಲ ಆ ಥರ, ಅವಾಗೆಲ್ಲ ನೋಡಿ ತುಂಬ ಇಷ್ಟ ಆಗ್ಬಿಡ್ತು ಕಿರಣ್ಗೆ. ಸರಿ ಅಂದ್ಬಿಟ್ಟು ಹೋಗಿ ಅವರೇ ವಿಡಿಯೋ ಮಾಡ್ಕೊಬಂದಿದ್ದಾರೆ. ಸೊ ಹಾಗೆ ಹೋಗ್ತಾ ಕಿರಣ್ ಫೇವ್ರೆಟ್ ಸ್ಪಾಟ್, ಇವ್ರು ಚಿಕ್ಕವರಿದ್ದಾಗೆಲ್ಲ ಇಲ್ಲಿ ಬಂದು ತಿಂತಾಯಿದ್ರು ಅಂತ, ಆವಾಗಿಂದನೂ ಇದೆ ಅಂದರೆ. ನನಗೂ ತುಂಬ ಇಷ್ಟ ಆಗುತ್ತೆ, ಚಾಟ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ಗೋಬಿ ಕೂಡ ತೊಗೊಂಡು ಅಲ್ಲಿದ್ದು ಮತ್ತು ಸ್ವಲ್ಪ ಪಾರ್ಸಲ್ ಮನೆಗೆ ಕೂಡ ತೊಗೊಂಬಂದ್ವಿ. ನೋಡಿ ಹಿಂದೆ ಯಾರು ಬಂದರು, ಮಾಡ್ತೀರ ನಮ್ಮ ಹತ್ರ. ಏನು ಗೊತ್ತಾಯ್ತಾ, ಚಪಾತಿ. ನನಗಂತೂ ಹಸಿಲ್ಲ, ಗೋಬಿ ಮತ್ತು ಪಾನಿಪುರಿ ತಿನ್ಕೊಂಡ್ಬಂದ್ವಿ. ಹೊಟ್ಟೆ ಫುಲ್ ಆಗ್ಬಿಟ್ಟಿದೆ. ಇನ್ನೂ ಸ್ವಲ್ಪ ರೈಸ್ ಪಲಾವ್ ಇದೆ, ಅತ್ತೆ ಚಪಾತಿ ಮತ್ತು ತುಪ್ಪ ಬೆಲ್ಲ ಅಂತ ಹೇಳಿದ್ರು. ಏನಾದ್ರು ಫುಲ್ ತಿನ್ಬೇಕು ಅನಿಸ್ಬಿಡ್ತಾ, ತಿನ್ಕೊಬಿಟ್ಟಿದ್ದಾರೆ ಹೋಟೆಲ್. ಚೆನ್ನಾಗಿರುತ್ತೆ ಚಪಾತಿ ತುಪ್ಪ ಬೆಲ್ಲ. ಸೊ ಇವಾಗ ಅತ್ತೆಗೆ ಅವ್ರಿಗಷ್ಟೇ. ನೀವು ಬೇಕಾ ಚಪಾತಿ? ಬೇಡ. ಗೋಬಿನೇ ಇಲ್ಲಿವರೆಗೂ ಬಂದ್ಬಿಟ್ಟಿದೆ. ಸೊ ಕೆಳಗಡೆ ರಂಗೋಲಿ ಹಾಕ್ತಿದ್ದಾರೆ, ನಾಳೆ ಹಬ್ಬ ಅಲ್ಲ, ಶಿವರಾತ್ರಿ ಹಬ್ಬ. ಸೊ ಹಾಗಾಗಿ ಕೆಳಗಡೆ ಎಲ್ಲ ಕಲರೆಲ್ಲ ಹಾಕಿ ರಂಗೋಲಿ ಬಿಡ್ತಾ ಇದ್ದಾರೆ ಅತ್ತೆ ಅವರು. ಸೊ ಏನೋ ಅಲ್ಲೇ ಇದ್ದಾನೆ ಅದಕ್ಕೆ. ಆ್ಯಂಡ್ ಇವತ್ತು ವ್ಯಾಲೆಂಟೈನ್ಸ್ ಡೇ. ಕಿರಣ್ ನನಗೆ ವಿಷಯ ಮಾಡಿಲ್ಲ. ದಿನ ಎಲ್ಲ ಮಾಡೋರಿಗೆ ವ್ಯಾಲೆಂಟೈನ್ ಡೇ ಹಾಕ್ಬೇಕು. ಅಬ್ಬೋ ಬಟ್ ಕಿರಣ್ಗೆ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡೋದು, ವ್ಯಾಲೆಂಟೈನ್ಸ್ ಡೇ ವಿಶ್ ಮಾಡೋದು, ಸ್ಟೋರಿ ಹಾಕೊಳ್ಳೋದು, ಅದೆಲ್ಲ ಇಷ್ಟನೇ ಆಗಲ್ಲ. ಯಾರೋ ಮಾಡಿದ್ ವ್ಯಾಲೆಂಟೈನ್ ಡೇಗೆ ನಾ ಏನ್ ಮಾಡ್ಬೇಕು? ಅದೊಂದು ಏಜ್ ಅಷ್ಟೇ. ಇವಾಗ ಬರ್ತಾ 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 ಅದೆಲ್ಲ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಆ್ಯಕ್ಚುಲಿ ಈ ರಿಂಗ್ ಇದೆಯಲ್ಲ, ನಾನು ನಾವು ಮದುವೆ ಆದಾಗ ಫಸ್ಟ್ ವ್ಯಾಲೆಂಟೈನ್ಸ್ ಡೇ ಕೊಟ್ಟಿದ್ದು, ನೆನಪಿದ್ಯಾ? ಬಟ್ ಆಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತಲ್ಲ ಸೆಲೆಬ್ರೇಟ್ ಮಾಡಿ. ಯಾವಾಗ್ಲೂ ಅದೇನದು, ಅದಕ್ಕೊಂದು ಡೇ ಅಂತ ಇಟ್ಟು ಅಂದ್ರೆ ಸೆಲೆಬ್ರೇಟ್ ಆ ಕ್ರೇಜ್ ಇರಲ್ಲ ಅಷ್ಟೇ. ಬರುತ್ತೆ ಹೋಗುತ್ತೆ ಬಿಡು ದಿನ ಅನ್ಸ್ಬಿಡುತ್ತೆ. ಯಾಕೆ ಎಲ್ಲ ನನಗೆ ಆ ಥರ ಎಲ್ಲ ಯಾವಾಗಲೂ ಇದ್ರೆ ಅದು ಹಂಗೆ ಇರಬೇಕು. ಒಂದೇ ದಿನ ಮದರ್ಸ್ ಡೇ ಅಂತ ಮಾಡ್ತಾರೆ, ಫಾದರ್ಸ್ ಡೇ ಅಂತ ಮಾಡ್ತಾರಲ್ಲ, ಈ ಥರ ಎಲ್ಲ ಯಾವುದಾದ್ರೂ ನಮ್ಗೆ ಯಾವ್ದು ಆ ಥರದ್ದು ಕಿರಣಕ್ಕೆ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಓನ್ಲಿ ಒನ್ ಬರ್ಡೇ ಅಷ್ಟೇ ಮಾಡೋದು, ಬರ್ಡೇ ಆ್ಯನಿವರ್ಸರಿ ಅಷ್ಟೇ. ಬಜ್ಜಿ
ಬಜ್ಜಿ ಆಯ್ತು ಇನ್ನು ಮತ್ತೆ ಇದಾಗ್ಬಿಡುತ್ತೆ. ಆಲ್ರೆಡಿ ತಣ್ಣಗಾಗ್ಬಿಟ್ಟಿದೆ. ನಿಜ ಚೆನ್ನಾಗಿದೆ ಮಾಗಡಿ ಚೆನ್ನಾಗಿದೆ. ತುಪ್ಪ ಬೆಲ್ಲ ಅದೇ ಮತ್ತು ಮಾದ್ಲಿ ಪೌಡ್ರ್ ಮಾಡೋದು ಹಂಗೆ ತಿನ್ನು. ತೋರಿಸಿಲ್ಲೇ ಗೋಧಿ ತಂದವ್ರೆ. ಸೊ ಆ್ಯಕ್ಚುಲಿ ಇದು ಸೋರೆಕಾಯಿ ಕಿರಣ್ ಇದರಿಂದ ಏನೋ ಹೇಳ್ದಲ್ಲ, ಸೂರ್ಯಕಾಯಿ ಏನಕ್ಕೆ ತಂದಿರೋದು? ಸೂರ್ಯಕಾಯಿನ ಇದು ಹಾಫ್ ಕಟ್ ಮಾಡಿದ್ದಾರೆ, ಇನ್ನು ಹಾಫು ಇದರಲ್ಲಿದೆ. ಏನು ಮಾಡಿರ್ತಿರೋದು ಇದು? ಅದು ಟಾನ್ಸಿಲ್ಸ್ ಆಗುತ್ತಲ್ಲ, ಟಾನ್ಸಿಲ್ ಹಾಂ ಅಥವಾ ಗಂಟು ನೋವು. ಗಂಟು ನೋವು ಅಂದ್ರೆ ಈಗಾಗಿದ್ದಾರ ಈಯನಾಗ ಎಲ್ಲಾಗಿದೆ ಅದು? ಇಲ್ಲಾಗಿದೆ. ಈಯನಾಗೆ ಈ ಒಂದು ಜಾಗದಲ್ಲಿ ಗಂಟು ಥರ ಒಂಥರ ಆಗಿದೆ. ಸೊ ಇವಾಗ ಸಮ್ಮರ್ ಮುಗೀತಲ್ಲ, ಸಮ್ಮರ್ ಮುಗಿದು ಇವಾಗ ಅಲ್ಲ ವಿಂಟರ್ ಮುಗಿದು ಸಮ್ಮರ್ ಸ್ಟಾರ್ಟ್ ಆಗುತ್ತೆ. ಸೊ ಸಮ್ಮರ್ ಸ್ಟಾರ್ಟ್ ಆದಾಗ ಒಳಗಡೆ ಇರೋ ಕಫ ಗಿಫ ಎಲ್ಲ ಇರುತ್ತಲ್ಲ, ಅದೆಲ್ಲ ಇಲ್ಲಿ ಸ್ಟೋರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಟ್ ಜಾಸ್ತಿ ಆಗ್ತಾ ಬಾಡಿಗೆ. ಅದು ಕೋಲ್ಡ್ ಆಗಬೇಕು ಅಂದ್ರೆ, ಅದನ್ನ ಹೋಗ್ಬೇಕು ಅಂದ್ರೆ ಇದು ನ್ಯಾಚುರಲ್ ರೆಮಿಡಿ ಆಯುರ್ವೇದ. ಈ ಥರ ಸೋರೆಕಾಯಿ ತೊಗೊಂಡು ಇದು ಸೆಂಟ್ರಲ್ ಎಲ್ಲ ತೆಗೆದುಬಿಡ್ಬೇಕಿತ್ತು. ಸೋರೆಕಾಯಿ ತೊಗೊಂಡು ಸೆಂಟ್ರಲೆಲ್ಲ ಇಲ್ಲಿ ತೆಗ್ದಿದೆ ನೋಡಿ ಈ ಥರ. ಅದರೊಳಗಡೆ ಏನಿದೆ ಅದೆಲ್ಲ ಎಕ್ಸ್ಟ್ರಾ ತೆಗೆದ್ರೆ ಖಾಲಿ ಆಗುತ್ತೆ. ಅದರಲ್ಲಿ ಕಾಯಿಸಿರೋ ನೀರು ಆರಿಸಿರ್ತಾರಲ್ಲ, ನೀರನ್ನ ಹಾಕಿ ತುಂಬಿ ಇಟ್ಬಿಡ್ಬೇಕು. ಬಾಯ್ಲ್ ಮಾಡಿ ನಾರ್ಮಲ್ ಟೆಂಪ್ರೇಚರ್ಗೆ ಬಂದಿರೋ ನೀರನ್ನ ಅದಕ್ಕೆ ಹಾಕ್ಬಿಟ್ಟು ಈ ಥರ ಒಂದು ಅಲ್ಯೂಮಿನಿಯಂ ಇರುತ್ತಲ್ಲ ಶೀಟ್ ಪೇಪರ್ನ ರಬ್ಬರ್ ಬ್ಯಾಂಡ್ ಹಾಕಿಟ್ಟು 24 hours ಇದ್ರದ್ದು ಮೆಡಿಸಿನಲ್ ವ್ಯಾಲ್ಯೂ ಎಲ್ಲ ನೀರಿಗೆ ಹೋಗುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ನೀರು ಕುಡಿಬೇಕು. ಸೊ ಅದೆಲ್ಲ ಆದ್ಮೇಲೆ ನೀರಲ್ಲಿ ಮೆಡಿಸಿನಲ್ ಪ್ರಾಪರ್ಟಿ ಹೋಗುತ್ತಲ್ಲ, ಆಮೇಲೆ ಒಂದು 24 hours ಹಂಗೆ ಇಡಬೇಕು. ಆಮೇಲೆ ದಿನ ಎದ್ಬಿಟ್ಟು ದಿನಕ್ಕೆ 3 ಸತಿ ಕುಡಿದ್ರೆ ಅದು ರೆಸ್ಪಿರೇಟರಿ ಅಥವಾ ಗಂಟ್ಲು ಪ್ರಾಬ್ಲಮ್ ಏನು ಬರಲ್ಲ. ಸೊ ಇವಾಗ ಇದ್ರೊಳಗಡೆ ನೀರು ಥೈರಾಯ್ಡ್ ಪ್ರಾಬ್ಲಮ್ಸ್ ಇದ್ರೂ ಇದೆ, ಥೈರಾಯ್ಡ್ಸು, ಗಂಟ್ಲು ನೋವು ಮತ್ತು ಟಾನ್ಸಲ್ಸ್ ಎಲ್ಲ ಏನೇನಿದೆ, ಸೊ ಅದು ನೋವು ಏನೇನಿರುತ್ತೆ ಎಲ್ಲ ಹೋಗ್ಬಿಡುತ್ತಂತೆ. 24 hours ಆದಮೇಲೆ ಇದರಿಂದ ಒಂದು 3 days ನೀರು ಕುಡಿಬೇಕು. ಮಾವ ಮಾಡಿ ಇಟ್ಟಿದ್ದಾರೆ, ಇದು ಏನಾಗಿ ಕುಡಿಸ್ಬೇಕಿಲ್ಲ. ನಾವು ಮೊನ್ನೆನೇ ನೋಟಿಸ್ ಮಾಡಿದ್ದು ಯಾನ ಗಂಟ್ಲ ಹತ್ರ ಒಂದು ಸ್ವಲ್ಪ ಗಂಟು ಥರ ಇರೋದು, ಏನಕ್ಕೆ ಈ ಥರ ಬಂದಿದೆ ಅಂತ ಅನಿಸ್ತು. ಆಮೇಲೆ ಸಡನ್ನಾಗಿ ಹಾಸ್ಪಿಟ್ಲಿಗೆ ಹೋಗೋಣ ಅಂದರೆ ಯಾವುದೂ ನಮಗೆ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ, ಹಬ್ಬ ಇರೋದ್ರಿಂದ ಎಲ್ಲೂ ಇರ್ತಾ ಇರಲಿಲ್ಲ. ಸರಿ ಹಂಗೆ ನೋಡಬೇಕಾದ್ರೆ ಗೊತ್ತಾಯಿತು ಸೂರ್ಯಕಾಯಲ್ಲಿ ಈ ಥರ ನೀರು ಹಾಕ್ಬಿಟ್ಟು 24 hours ಆದಮೇಲೆ ಕುಡಿಸಿದ್ರೆ ಅದು ಹೋಗುತ್ತೆ ಅಂತ. ಸೊ ಇದು ಚಳಿ ಕೋಲ್ಡ್ ಆದಾಗ ಆ ಥರ ಆದಾಗ ಕಾಮನ್ ಅಂತ ಹೇಳಿದ್ರು. ಸರಿ ಸದ್ಯಕ್ಕೆ ನೋಡೋಣ, ಆದರೂ ಹಿಂಗೆ ಇತ್ತು ಅಂದ್ಬಿಟ್ರೆ ಒಂದ್ಸರಿ ಹೋಗ್ಬಿಟ್ಟು ಚೆಕಪ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಏನೋ ಕೂಡ ಚೆನ್ನಾಗಿ ರೆಡಿ ಆಗಿದ್ಲು, ಹೂವು ಎಲ್ಲ ಮುಡಿಸ್ಕೊಂಡು ಎಲ್ಲ. ನಾನು ಓದ್ತಾ ಇದ್ದೀನಿ ನೋಡು, ಕೊಡು ಹಂಗೆ ಹಸಿದು ಹಂಗೆ ತಿನ್ನೋ ಹೊಟ್ಟೆ ನೋವು ಬರುತ್ತೆ. ಕಾಳುಗಳು ಅಲಸಂದ ಕಾಳುಗಳು ಏನಾಗಲ್ಲ, ಸುಮ್ಮನೆ ಇರ ನೀನು. ಹಸೆ ಫಸ್ಟ್ ಕಿರಣ್ ದೇವಸ್ಥಾನಕ್ಕೆ ಬರಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದರು. ಆಮೇಲೆ ರೆಡಿಯಾಗಿ ಬಂದರು. ಆಮೇಲೆ ಖುಷಿ ಆಯಿತು, ಯಾಕಂದರೆ ಈ ಥರ ಶಿವರಾತ್ರಿ ಹಬ್ಬದ ದಿನ ಬಂದು ಈ ಥರ ಶಿವಗೆ ಹಾಲ್ದು ಅಭಿಷೇಕ ಎಲ್ಲ ಮಾಡಿ ಟಚ್ ಮಾಡೋಕ್ಕೆ ಎಲ್ಲ ಬಿಡ್ತಾರೆ ಅಂದರೆ ಎಷ್ಟು ಖುಷಿ ಆಗುತ್ತೆ. ಇದು ಒಂದೊಂದು ಕಡೆ ದೇವಸ್ಥಾನದಲ್ಲಿ ಎಷ್ಟು ಕ್ಯೂ ನಿಂತ್ರೂ ಈ ಥರ ಆಗೋದೇ ಇಲ್ಲ. ಸೊ ಇದು ನಾವು ಏನೋ ಚಿಕ್ಕವಳಿದ್ದಾಗ ಐ ಥಿಂಕ್ ಒಂದು 6 months ಏನೋ 10 ತಿಂಗಳೇನೋ ಕರೆಕ್ಟ್ 10 ತಿಂಗಳಿದ್ದಾಗ ನಾವು ಇಲ್ಲಿಗೆ ಬಂದಿದ್ವಿ. ಅವಾಗ ಕೂಡ ಎಲ್ಲ ತುಂಬ ಚೆನ್ನಾಗಿ ಇದೇ ಥರ ಮಾಡಿದರು. ಏನನ್ನ ಕರ್ಕೊಂಡು ಅಲ್ಲಿ ಸಾಯಿಬಾಬಾ ದೇವಸ್ಥಾನ ಹತ್ರನೂ ಕರ್ಕೊಂಡೋಗಿ ಎಲ್ಲ ಮಾಡಿದ್ದು ಒಂಥರ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ದರ್ಶನ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಸೊ ಎಷ್ಟು ಬೇಗ ದೊಡ್ಡವಳಾಗ್ಬಿಟ್ಟಿದ್ದಾಳೆ ನೆನೆಸ್ಕೊತಾ ಇದ್ದೆ, ಆವಾಗ ಬಂದಾಗ ಎಷ್ಟು ಚಿಕ್ಕವಳಿದ್ಲು, ಇವಾಗ ಆಲ್ರೆಡಿ ದೊಡ್ಡವಳಾಗಿದ್ದಾಳೆ ಅಂತ. ಸೊ ಶಿವರಾತ್ರಿ ಹಬ್ಬದ ವ್ಲಾಗ್ ತುಂಬ ಲೇಟಾಗಿ ಬರ್ತಾ ಇದೆ. ಆ್ಯಕ್ಚುಲಿ ನಾನು ತುಂಬ ಟ್ರೈ ಮಾಡಿದೆ, ಬಟ್ ಏನಾಗ್ಬಿಡೈತೆ ಅಂದರೆ ಇದಕ್ಕೂ ಮುಂಚೆ ವ್ಲಾಗ್ಸ್ ಏನಿತ್ತು ಡೆಲಿವರಿ ವ್ಲಾಗ್ಸ್ ಅದು ಎಲ್ಲ. ಸೊ ಫಸ್ಟ್ ಅದನ್ನು ಶೇರ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಅದನ್ನೆಲ್ಲ
ಮಾಡಿದೆ. ಇನ್ನು ಮ್ಯಾರೇಜು ವೀಡಿಯೋ ಕೂಡ ಇದೆ, ಮದುವೆಗೆ ಎಲ್ಲ ಹೋಗ್ಬಿಟ್ಟು ಬಂದಿದೆ ನಮ್ಮೂರ ಕಡೆ ಎಲ್ಲ. ಸೊ ಅದ್ರದ್ದು ವೀಡಿಯೋ ಕೂಡ ಪೆಂಡಿಂಗ್ ಇದೆ. ಸೊ ಫಸ್ಟ್ ಏನೇನಿದೆ ಎಲ್ಲ ಮುಗಿಸಿ ಆಮೇಲೆ ಸ್ಲೋ ಆಗಿ ಅದೆಲ್ಲ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಮೆಂಟ್ ಕೂಡ ಮಾಡ್ತಿದ್ರಿ ಮದುವೆ ವ್ಲಾಗ್ಸ್ ಎಲ್ಲ ಹಾಕಿ ಅಂತ. ಸೊ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಹಾಗೆ ನಾನು ಮತ್ತು ಕಿರಣ್ ಎಲ್ಲ ಕುಕಿಂಗ್ದು ವ್ಲಾಗ್ ಏನು ಮಾಡಿದ್ವಿ, ಅದು ತುಂಬ ಜನ ಇನ್ನೊಂದಷ್ಟು ಕಿರಣ್ ಜೊತೆ ರೆಸಿಪೀಸ್ ಎಲ್ಲ ಮಾಡಿ ಅಂತೆಲ್ಲ ಕೇಳ್ತಾ ಇದ್ರಿ. ಸೊ ಆದಷ್ಟು ಬೇಗ ಅದು ಕೂಡ ಶೇರ್ ಮಾಡ್ತೀವಿ. ಹಾಗೆ ಇಲ್ಲಿ ಪ್ರಸಾದ ಕೂಡ ಕೊಟ್ಟಿದ್ರು, ಸಿರಾ ಕೊಟ್ಟಿದ್ರು, ಸ್ವೀಟ್. ಅದು ಏನಾಗೆ ಸ್ವೀಟ್ ಅಂದರೆ ಕೇಳ್ತೀರಾ, ಏನೋ ತಿಂದ್ಬಿಡ್ತಾಳೆ. ಬಟ್ ಏನೋ ಇವತ್ತು ಗೊತ್ತಿಲ್ಲ ಬೇಡ ಅಂದ್ಬಿಟ್ಟು, ಅದೇ ನನಗೆ ಶಾಕ್ ಆಯಿತು, ಏನಕ್ಕೆ ಬೇಡ ಅಂತ ಇದ್ದಾಳೆ ಅಂತ. ಅಂಚಿನಿಂದ ಮಾಡಿರೋದು ಮಸ್ತ್ ಇದೆ. ಫುಲ್ ಧರ್ಮಸ್ಥಳ ವೈಬ್ಸ್ ಬರುತ್ತೆ. ಧರ್ಮಸ್ಥಳ ಅಥವಾ ಆ ಕಡೆ ಮಲೆನಾಡು ಸ್ಟೈಲ್ ವೈಬ್ಸ್. ಬಟ್ ಇದು ಸಿಟಿ ಮಧ್ಯೆ ಇದೆ. ಸೌಂದರ್ಯ ವೆಂಕಟರಮಣ ಸ್ವಾಮಿ. ಈಗ ಬಾವಿ ಇದೆ ನೋಡಿಲ್ಲಿ. ಅಲ್ಲಿದ್ದ ಸಿಟಿ ಮಧ್ಯೆನೇ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ. ನಾನು ಫಸ್ಟ್ ಟೈಮ್ ಬಂದಿದ್ದು, ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಇಲ್ಲಿ ನಮ್ಮ ವ್ಯೂವರ್ ಕೂಡ ನೋಡಿ ಗುರ್ತಿಡ್ದು ಮಾತಾಡ್ಸಿದ್ರು, ತುಂಬ ಖುಷಿ ಆಯಿತು. ಕೊಂಬಿದೆ. ನಾನ್ ಕೊಡಲ್ಲ. ಬಾ 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 ತಗೋ. ನೀನು ತಿನ್ನೋದೈತೆ ನೋಡಿ ಬಾಳೆಹಣ್ಣು. ಒಂದು ಬನಾನಾ ಇಟ್ಟು ನೀನಲ್ಲ 5 ಹಸುಗಳಿದ್ರೆ ಹಸುಗಳು ಪಚ್ಚ ಬಾಳೆಹಣ್ಣು ತಿನ್ನಲ್ಲ ಗೊತ್ತಾ? ನೀ ತಿನ್ಸ್ಲಿಲ್ವಾ? ಆಯ್ತಾ? ನೋಡ್ಬೇಕು ಅವಳು. ಯಾವ್ದ್ರ ಪುಕ್ಲಿ ಟೆಂಪ್ರೇಚರ್ ಇನ್ನ ಮಾಡಿಲ್ಲ. ಎಷ್ಟಿದೆ ತೋರಿಸು. ಇದು ಕಾಣಿಸ್ತಲ್ಲ. 97.2. ರಿಯಾನ ಕೂಡ ಸ್ವಲ್ಪ ಹುಷಾರಿರಲಿಲ್ಲ, ಮೈ ಬಿಸಿ ಇದ್ದಂಗಿತ್ತು. ಸೊ ಹಾಗಾಗಿ ಟೆಂಪ್ರೇಚರ್ ಚೆಕ್ ಮಾಡೋದಕ್ಕೆ ಅಂತ ಕಿರಣ್ ಅದನ್ನು ಆರ್ಡ್ರ್ ಮಾಡಿದ್ರು. ಸೊ ಹಾಗೆ ಒಂದಷ್ಟು ಮೆಡಿಸನ್ ಕೂಡ ತರಿಸಿದ್ವಿ. ಏನೂ ಗೊತ್ತಿಲ್ಲ, ಆಲ್ ಆಫ್ ಎ ಸಡನ್ ಅವಳಿಗೆ ಸ್ವಲ್ಪ ಮೈ ಬಿಸಿ ಆಗಿಬಿಟ್ಟಿತ್ತು. ಸೊ ಮಕ್ಕಳ ಜೊತೆ ಹೋಗ್ತಾ ಇದ್ವಿ ಬಂದಾಗ ಯಾವಾಗಲೂ ಮೆಡಿಸನ್ಸ್ ಅದು ಇದು ಎಲ್ಲ ಕ್ಯಾರಿ ಮಾಡಬೇಕಾಗುತ್ತೆ. ಒಂದು ಮರ್ತಿದ್ರೂ ಕಷ್ಟ ಆಗ್ಬಿಡುತ್ತೆ. ಸೊ ನಾನು 1-2 ಡೇಸ್ಗೆ ಅಷ್ಟೇ ಅಲ್ವಾ ಹೋಗ್ತಾ ಇರೋದು ಅಂತ ತೊಗೊಂಬಂದಿರಲಿಲ್ಲ. ಬಟ್ ನೋಡಿ ಇವಾಗ ಹೆಂಗೆ ಆಗ್ಬಿಟ್ಟಿರುತ್ತೆ. ಯಾವಾಗ ನಾವೆಲ್ಲ ಕ್ಯಾರಿ ಮಾಡಿರ್ತೀವಿ ಏನೂ ಪ್ರಾಬ್ಲಮ್ ಆಗಲ್ಲ, ಯಾವಾಗಾದರೂ ಒಂದ್ಸರಿ ಮಿಸ್ ಆದಾಗೇ ಆಗುತ್ತೆ. ಸರಿ ಅಂದ್ಬಿಟ್ಟು ಕಿರಣ್ ಹೋಗ್ಬಿಟ್ಟು ಹಂಗೆ ಹೋಗಿ ಮೆಡಿಸನ್ಸ್ ಎಲ್ಲ ತೊಗೊಂಬಂದರು. ಸೊ ಹಾಗೆ ಪರವಾಗಿಲ್ಲ, ಮೆಡಿಸನ್ ಎಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ತಿಂಡಿ ಆಗಿದ ತಕ್ಷಣ ಅವಳಿಗೆ ಕೊಟ್ಟಿದ್ವಲ್ಲ, ಸ್ವಲ್ಪ ಬೆಟರ್ ಆಗಿತ್ತು. ಹಾಗೆ ಎಲ್ಲ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ತುಂಬ ಎಲ್ಲ ಚೆನ್ನಾಗಾಯಿತು ದರ್ಶನ ಎಲ್ಲ. ಸೊ ಹಾಗೆ ಬರಬೇಕಾದ್ರೆ ಕಿರಣ್ ಇಡ್ಲಿ ಪಾರ್ಸಲ್ ತೊಗೊಂಬಂದರು. ತಟ್ಟೆ ಇಡ್ಲಿ ತಿನ್ಬೇಕು ಅನಿಸ್ತಾ ಇದೆ ನನಗೆ ಅಂತ. ಸೊ ಬಂದಿದ ತಕ್ಷಣ ಮನೆಗೆ ಎಲ್ಲರೂ ಕೂತ್ಕೊಂಡು ತಟ್ಟೆ ಇಡ್ಲಿ ತಿಂದ್ವಿ. ನಮ್ಮ ಅತ್ತೆ ತಿಂದಿಲ್ಲ, ಅವ್ರು ಉಪವಾಸ ಮಾಡ್ತಾ ಇದ್ದಾರೆ. ಸೊ ಅನ್ನ ಕೂಡ ಆ ಥರ ಎಲ್ಲ ತಿನ್ನಂಗಿಲ್ಲ ಅಂತ, ಜಸ್ಟ್ ಅವಲಕ್ಕಿ ತಿನ್ಬೋದು ಅಂತ ಹೇಳಿದ್ರು. ಸೊ ನಾವೆಲ್ಲ ಇಡ್ಲಿ ತಿನ್ಕೊಂಡ್ವಿ. ಸೊ ಹಾಗೆ ಟೀ ಮಾಡೋಣ ಅಂತ ಮಾಡ್ತಾ ಇದ್ದೆ. ಸೊ ಟೀ ಒಂದು ಏನು ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ಮತ್ತು ಸಾಯಂಕಾಲ ಊಟ ಎಲ್ಲ ಆದಮೇಲೆ 2 ಸರಿ ಚಹಾ ಕುಡಿಯೋದು ಮಿಸ್ ಆಗೋಕ್ಕೆ ಒಂಥರ ಏನೋ ಮಿಸ್ ಆದರೆ ಏನೋ ಒಂಥರ. ಸೊ ಟೀ ಲವರ್ಸ್ಗೆ ಅರ್ಥ ಆಗುತ್ತೆ ಅದು ಏನು ಎತ್ತ ಅಂತ. ಸೊ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ವ, ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಆದಮೇಲೆ ಈವ್ನಿಂಗ್ ಟೈಮ್ ಬೆಳಗ್ಗೆ ಟೈಮ್ ಟೀ ಕುಡಿಯೋದ್ರಲ್ಲಿ ಇರೋದು ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಟೀ ಎಲ್ಲ ಕುಡ್ದಾಯ್ತು. ಅದಾದಮೇಲೆ ಅಪ್ಪ ಮಗಳು ಇಬ್ಬರು ಮಲ್ಕೊಂಡ್ಬಿಟ್ಟಿದ್ರು. ಮಧ್ಯಾಹ್ನ 2 ಗಂಟೆ ಹಂಗಾಗಿತ್ತು. ಸೊ ಊಟ ಎಲ್ಲ ಆದಮೇಲೆ ಮಲ್ಕೊಂಡಿದ್ರು. ಸರಿ ಇನ್ನು ಸಾಯಂಕಾಲ ಅವಳು ಎದ್ದಿದ ತಕ್ಷಣ ಆ್ಯಕ್ಟಿವ್ ಆಗಿರ್ತಾಳೆ ನಿದ್ದೆ ಆಗಿದ್ರೆ ಅಂದ್ಬಿಟ್ಟು. ಸೊ ಆಮೇಲೆ ಎದ್ದು ರೆಡಿಯಾಗಿ ತಾತ ಜೊತೆ ಇವಳು ಪಾರ್ಕ್ಗೆ ಹೋಗಿದ್ಲು. ಅತ್ತೆ ನಮ್ಮ ಮತ್ತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ದೇವಸ್ಥಾನಕ್ಕೆ ಹೋದ್ರು. ಇಲ್ಲಿ ತಾತ ಮೊಮ್ಮಗಳಿಬ್ಬರು ಪಾರ್ಕ್ಗೆ ಹೋಗಿದ್ರು ಆಟ ಆಡ್ಕೊಂಬರೋದಕ್ಕೆ. ನಾವು ಕೂಡ ವಾಕಿಂಗ್ ಹೋಗಿದ್ವಿ. ವಾಕಿಂಗ್ ಅಂತ ಬಂದಿದ್ವಿ. ಆ್ಯಕ್ಚುಲಿ ರಿಯಾನ ಪಾರ್ಕಲ್ಲಿ ಇರ್ತಾಳೆ ಅಂದ್ಕೊಂಡ್ವಿ, ಬಟ್ ಇರಲಿಲ್ಲ. ಚೆನ್ನಾಗಿದ್ದಾರ ಇಲ್ಲಿ ಈ ಥರ ಇದ್ರೆ ವಾಕಿಂಗ್ ಮಾಡೋಕ್ಕೆ ಮಸ್ತ್ ಇರುತ್ತೆ. ಸೊ ಇಲ್ಲಿ ಹೋಗಿ ಅಯ್ಯಂಗಾರ್ ಬೇಕ್ರಿಲಿ ಬ್ರೆಡ್ ತೊಗೊಂಡ್ವಿ, ಮನೆಗೆ ತೊಗೊಂಡೋಗೋಣ ಅಂತ. ಇಲ್ಲಿ ತೋರಿಸು, ಇದು ತೊಗೊಂಡಿದ್ದೀವಿ. ಚುಚ್ಚಿರೋದು ಎಷ್ಟು ಚೆನ್ನಾಗಿ ಇಲ್ಲಿ ಓಪನ್ ಮಾಡಿ ತೋರಿಸು, ಸಕ್ಕತ್ತಾಗಿತ್ತು.
ಹಣ್ಣು ತೊಗೊಂಡು ಬ್ರೆಡ್ ತೊಗೊಂಡು ನೋಡ್ತಾ ಇದ್ದೀವಿ. ಮಾಡು, ಫುಲ್ ಮಾಡು. ಓಯ್ಯ ಏನದು ಅದು ಮತ್ ಗಟ್ಟಿನೇ ಅದು. ಗಟ್ಟಿ ಹ್ಮ್ ಇದಿರಿ ಟವಲ್ ನಂದು ಏನಕ್ಕೆ ನೀವು ಹಾಕ್ಕೊಳಕ್ಕೆ ಅಲ್ಲಿ ನಿಂತವಲ್ಲ ತಗೋ. ಟವಲ ನಡಿ, ನಗಲಿ ಟವಲ ಇದು ನ್ಯಾಪ್ಕಿನ್ ಅದು. ರಾತ್ರಿಗೆ ಊಟ ಸಿಂಪಲ್ ಆಗಿ ಮೊಸರನ್ನ ಮಾಡ್ಕೊಂಡಿದ್ವಿ. ಹಾಗೆ ಅತ್ತೆ ವಡೆ ಮಾಡ್ತೀನಿ ಅಂತ ನೆನೆಸಿದ್ರು. ಅತ್ತೆ ಮಾಡೋ ವಡೆ ತುಂಬ ಚೆನ್ನಾಗಿರುತ್ತೆ, ಮಸಾಲೆ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡ್ತಾರೆ. ಕಿರಣ್ಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಸೊ ವಡೆ ಮತ್ತು ಮೊಸರನ್ನ ಕಾಂಬಿನೇಷನ್ ಕೂಡ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸಿಂಪಲ್ ಆಗಿ ಮಾಡ್ಕೊಂಡು ತಿಂದ್ವಿ. ನಮ್ಮ ಅತ್ತೆ ಅವಲಕ್ಕಿಗೆ ಮೊಸರು ಹಾಕೊಂಡು ಆ ಥರ ತಿಂದರು. ಸೊ ಅಷ್ಟೇ. ಇನ್ನು ನೆಕ್ಸ್ಟ್ ಕಿರಣ್ ಆಫೀಸ್ ಕೂಡ ಇದೆ. ಸೊ ಎದ್ದ ತಕ್ಷಣ ನೆಕ್ಸ್ಟ್ ಓಡಬೇಕಾಗಿತ್ತು ಮನೆಗೆ. ಸೊ ಈ ಥರ ಇತ್ತು ನಮ್ಮ ಶಿವರಾತ್ರಿ ಹಬ್ಬ ಸೆಲೆಬ್ರೇಷನ್. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.